ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಕಟಿಂಗ್ನಲ್ಲಿ ಟ್ರೌಸರ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಕುರ್ತಿಗೆ ಪೈಜಾಮ ಅಂತಾರಲ್ಲ, ಆ ಪೈಜಾಮ ಕಟಿಂಗ್ ತೋರಿಸ್ತೀನಿ. ಈಗ ಸದ್ಯ ನೋಡಬೇಕಾದ್ರೆ ಅದು ಟ್ರೆಂಡಲ್ಲೇ ಇದೆ ಪೈಜಾಮ ಕಟಿಂಗು. ಸೊ ಕಟಿಂಗ್ನಲ್ಲಿ ಏನಂದರೆ ಕ್ಲಾತ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಯಾವ ಥರ ಕಟಿಂಗ್ ಮಾಡ್ಕೋಬೇಕು. ನಮ್ಗೆ ಕ್ಲಾತ್ ಕೆಲವೊಂದು ಸರ್ತಿ ಅಡ್ಜಸ್ಟ್ ಆಗೋಲ್ಲ. ಅದು ಯಾವ ಥರ ಕಟಿಂಗ್ ಮಾಡ್ಕೋಬೇಕು, ಲೆಂತಲ್ಲಿ ಕಡಿಮೆ ಬಿದ್ದರೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ವೀಡಿಯೋದಲ್ಲಿ ಟೋಟಲ್ ತೋರಿಸಿದ್ದೀನಿ. ವೀಡಿಯೋ ಎಂಡವರೆಗೆ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಬನ್ನಿ ವೀಡಿಯೋದಾಗ ಹೋಗೋಣ. ಇದು ನೋಡ್ರಿ, ಈ ಫೋಲ್ಡಿಂಗು ಈ ತರ ಡಬಲ್ ಫೋಲ್ಡ್ ಅಲ್ಲಿ ಪೈಜಾಮ ಬಂದಿದೆ. ನಾನು ಸಿಂಗಲ್ ಹಾಕಲ್ಲ, ನಿಮ್ಗೆ ಈಸಿ ಮೆಥಡ್ ಅರ್ಥ ಆಗಂಗೆ ಹೇಳ್ತೀನಿ. ಡಬಲ್ ಫೋಲ್ಡ್ ಅಲ್ಲಿ ಈ ತರ ಹಾಕೊಂಡಿದ್ದೆ ನಾನು. ಫುಲ್ ಲೆಂತ್ ಪೈಜಾಮ ಲೆಂತ್ ಈ ತರನೇ ಕೊಡ್ತಾರಲ್ವಾ, ಇದೇ ತರ ಸೇಮ್ ಈ ತರ ಫೋಲ್ಡಿಂಗ್ ನಲ್ಲಿ ಇದನ್ನ ಹಾಕಿದೀನಿ. ನಮ್ಗೆ ಕೆಳಗಡೆ ಈ ಬಾಟಮ್ ಫೋಲ್ಡಿಂಗ್ ಎಷ್ಟು ಬೇಕೋ ಅಷ್ಟು, ಅಂದ್ರೆ 1-2 ಇಂಚ್ ಅಷ್ಟು ನಾನು ಬಿಡ್ತಾ ಇದ್ದೀನಿ. ಇಲ್ಲಿ ಫೋಲ್ಡಿಗೆ ಡೌನ್ ಫೋಲ್ಡ್ಗೆ 2 ಇಂಚ್ ಬಿಟ್ಟಿದ್ದೀನಿ. ಟೋಟಲ್ ಲೆಂತ್ ಇದ್ರ ಮೆಜರ್ಮೆಂಟ್ಸ್ ಹೇಳ್ತೀನಿ ಒಂದ್ಸರಿ ನೋಡ್ರಿ ನೀವು. ಹಿಪ್ಪು ಬಂದ್ಬಿಟ್ಟು 43 ಇದೆ. ಅಂದ್ರೆ ಹಿಪ್ಪು ಸೈಜ್ ಎಷ್ಟಿದ್ರೆ ಅದ್ರ ಮೇಲೆ 1-2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಆಮೇಲೆ ವೆಸ್ಟ್ ಬಂದ್ಬಿಟ್ಟು 35. ಸಾರಿ, ಮೆಜರ್ಮೆಂಟ್ ನೋಡೋಣ. ಇವ್ರದ್ದು ವೆಸ್ಟ್ ಬಂದ್ಬಿಟ್ಟು 36 ಇದೆ. ಹಿಪ್ಪು ಬಂದ್ಬಿಟ್ಟು 50 ಇಂಚು, ಅಂದ್ರೆ 50 ಇಂಚಸ್ ಹಿಪ್ ಇದೆ. ಹಿಪ್ಪು ನನ್ಗ 47 ಬಂದಿತ್ತು. 3 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು. ಸ್ವಲ್ಪ ದಪ್ಪ ಇದ್ದಾರೆ, ಸೊ 47ಗೆ 3 ಇಂಚು ಆ್ಯಡ್ ಮಾಡಿದೆ ನಾನು. ದಪ್ಪ ಇದ್ರೆ 3 ಇಂಚು, ಸಣ್ಣ ಇದ್ರೆ 1-2 ಇಂಚ್ ಆ ತರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನಾವು ಪ್ಲಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಲೆಂತ್ ಬಂದ್ಬಿಟ್ಟು 36, ಬಾಟಮ್ ಬಂದ್ಬಿಟ್ಟು 14 ಇಂಚು. 4 ಮೆಜರ್ಮೆಂಟ್ ತಗೋಬೇಕು ಇದ್ರಲ್ಲಿ, ವೆಸ್ಟು, ಹಿಪ್ಪು, ಲೆಂತು, ಬಾಟಮ್. ಸರಿನಾ? ಇವಾಗ ಇದನ್ನ ನಾವು ಕಟಿಂಗ್ ಅಲ್ಲಿ ನೋಡೋಣ ಯಾವ ತರ ಹಾಕೋಬೇಕು ಮಾರ್ಕಿಂಗ್ ಅನ್ನೋದು. ಫಸ್ಟ್ ನಾವು ಲೆಂತ್ ತಗೊಳ್ಳೋಣ. ಲೆಂತ್ ನಮ್ಗೆ ಎಷ್ಟಿದೆ? 36 ಇಂಚ್ ಇದೆ. 36ಗೆ 35ವರೆ ತಗೊಂತಾ ಇದ್ದೀನಿ, ಯಾಕಂದ್ರೆ 1 ಇಂಚ್ ಪ್ಲಸ್ ಇಲ್ಲಿ ಆಡ್ ಆಗುತ್ತೆ. ಇವಾಗ 35ವರೆ. ಕಾಟನ್ ಅಲ್ವಾ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇದ್ರೂ ಏನ್ ಪ್ರಾಬ್ಲಮ್ ಆಗಲ್ಲ. 35ವರೆ ಇಲ್ಲಿ ತಗೊಂಡಿದ್ದೀನಿ ನಾನು. ಇದು ನೋಡ್ರಿ, ಇದು ನನ್ಗೆ 35ವರೆ ಬರ್ಬೇಕು. ಸೊ ಇದು 35ವರೆ ಲೆಂತ್ ಸಾಲ್ತಾ ಇಲ್ಲ. ಸೊ ನಾನು ಅದಕ್ಕಾಗಿ ಇವಾಗ ಈ ಪೀಸ್ ನ ಓಪನ್ ಮಾಡಿ, ಇದು ನೋಡ್ರಿ, ಕ್ಲಾತ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಾವು ಈ ತರ ಫೋಲ್ಡ್ ಅಲ್ಲಿ ನಾನು ಹಾಕಿದ್ದೆ. ಓಕೆನಾ? ಈ ತರ ಫೋಲ್ಡ್ ಬಿಟ್ಟು ಇವಾಗ ಈ ತರ ಉದ್ದದಲ್ಲಿ, ಇವಾಗ ಈ ಉದ್ದದಲ್ಲಿ ತಗೊಳ್ಳೋಣ. ಯಾಕಂದ್ರೆ ಈ ತರ ಉದ್ದದಲ್ಲಿ ಸಾಲ್ತಾ ಇಲ್ಲ. ಆಕ್ಚುಲಿ ಕ್ಲಾತ್ ಹಿಂಗೆ ತಗೋಬೇಕು ನಾವು, ಆದ್ರೆ ಬಟ್ಟೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಅವಾಗ ನಾವು ಯಾವ ತರ ತಗೋಬೇಕು ಅನ್ನೋದು ನೋಡ್ರಿ. ಈ ತರ ಉದ್ದದಲ್ಲಿ ಇವಾಗ ಇಲ್ಲಿ ತಗೊಂತಾ ಇದ್ದೀನಿ ಉದ್ದ ನಾನು. ಈ ತರ ಇವಾಗ ಕ್ಲೋಸ್ ಯಾವ ಸೈಡ್ ಇದ್ರೆ ಆಪೋಸಿಟ್ ಯಾವ್ದಿದ್ರು ಪರವಾಗಿಲ್ಲ, ಇದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ 4 ಪೀಸ್ ಆಗುತ್ತೆ ಕಟಿಂಗ್. ಇವಾಗ ಈ ತರ ಇದನ್ನ ಹಾಕೋಬೇಕು ಟೇಬಲ್ ಮೇಲೆ. ನೋಡಿ, ಈ ತರ ಟೇಬಲ್ ಮೇಲೆ ಹಾಕೊಂಡಲ್ಲ. ಇವಾಗ ಇದು ಎಕ್ಸ್ಟ್ರಾ ಇರೋದು ಈ ಕಡೆ ಬಿಟ್ಬಿಡೋಣ, ಇದನ್ನ ಈ ಕಡೆ ಬಿಟ್ಬಿಡೋಣ. ಇದು ಮಾತ್ರ ಇದು ಕ್ಲೀನ್ ಆಗಿ ಸೆಟ್ ಮಾಡ್ಕೊಂಡು, ಇಲ್ಲಿ ಓಪನ್ ಇದೆಯಲ್ಲ ಸ್ವಲ್ಪ ಹೆಚ್ಚ ಕಡಿಮೆ ಇದೆ. ಸೊ ಆ ತರ ಒಂದು ಈ ಕಡೆ ನಾನು ಎಕ್ಸ್ಟ್ರಾ ಹೆಚ್ಚ ಕಡಿಮೆ ಇರೋ ಕಡೆ ನೀಟಾಗಿ ಒಂದು ಲೈನ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಕಟಿಂಗ್ ಅಲ್ಲಿ ನಮ್ಗೆ ರಿಮೂವ್ ಆಗುತ್ತೆ. ಹೆಚ್ಚ ಕಡಿಮೆ ಇದೆ ಇದು, ಅದಕ್ಕೋಸ್ಕರ. ಕ್ಲಾತ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಾವು ಈ ತರ ಕೂಡ ತಗೋಬಹುದು. ಇವಾಗ ಇಲ್ಲಿ ಕೂಡ ಸ್ವಲ್ಪ ಹೆಚ್ಚ ಕಡಿಮೆ ಇದೆ. ಇಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಇಲ್ಲಿ ನಾನು ಫೋಲ್ಡಿಂಗ್ ಮಾತ್ರ ಇಷ್ಟು ಕ್ಲಾತ್ ಬಿಟ್ಟಿದ್ದೀನಿ. ಲೆಂತ್ ತಗೊಳ್ಳೋಣ. ಲೆಂತ್ 35ವರೆ ತಗೊಂತಾ ಇದ್ದೀನಿ. ಇಲ್ಲಿಗೆ ನಾನು 35ವರೆ ಇಲ್ಲಿಗೆ ಬಂದಂದ್ರೆ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಒಂದು ಮಾರ್ಕಿಂಗ್, ಯಾಕಂದ್ರೆ 36 ಟೋಟಲ್ ಇಂಚ್ ಇದೆಯಲ್ಲ, 35ವರೆ ಅರ್ಧ ಇಂಚ್ ಯಾಕಂದ್ರೆ ಸ್ಟಿಚಿಂಗ್ ಪರ್ಪಸ್ ಆಗಿ ತಗೊಂತಾ ಇದ್ದೀನಿ. ಇಲ್ಲಿ ಒಂದು ಮಾರ್ಕ್ ಈ ತರ ಡ್ರಾ ಮಾಡ್ಕೊಳ್ಳೋಣ. ಇವಾಗ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇದು ಬಿಟ್ಟು ಇದು ಇಲ್ಲಿಂದ ಇಲ್ಲಿಗೆ 1.5 ಇಂಚು ಅಥವಾ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೇಕು. ಇಲ್ಲಾಂದ್ರೆ ಕ್ಲಾತ್ ಇದ್ರೆ 3 ಇಂಚು ಇಟ್ಕೋಬಹುದು, ಪ್ರಾಬ್ಲಮ್ ಇಲ್ಲ. ಇವಾಗ ಇದನ್ನ ಮಾರ್ಕಿಂಗ್ ಹಾಕೊಂಡು ಆಮೇಲೆ ಲೆಂತ್ ತಗೊಂಡಿವಿ. ಈ ಲೆಂತ್ ತಗೊಂಡ್ಮೇಲೆ ಇವಾಗ ನೋಡ್ರಿ, ನಮ್ಗೆ ಫಸ್ಟ್ ಹಿಪ್ಪು ತಗೋಬೇಕು. ಹಿಪ್ಪಲ್ಲಿ ಎಷ್ಟಿದೆ? 50 ಇಂಚ್ ಇದೆ. 50ನ 4 ಭಾಗ ಮಾಡ್ಬೇಕು. ಅಂದ್ರೆ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 12ವರೆ ಬರುತ್ತೆ. 4 ಭಾಗ 12ವರೆ. ಸರಿನಾ? 12ವರೆಗೆ ನಾವು ಇಲ್ಲಿ ಈ ಪೊಸಿಷನ್ ಅಲ್ಲಿ ಮೇಲೆ 12ವರೆಗೆ ನೋಡಿ, ಇಲ್ಲಿಂದ ಅಂದ್ರೆ ಇದು ಬಿಟ್ಟಿವಲ್ಲ, ಇದನ್ನ ಬಿಡಿ, ಇಲ್ಲಿಂದ 12ವರೆ ಮಾರ್ಕಿಂಗ್ ಹಾಕ್ಬೇಕು. ಇಲ್ಲಿ 12ವರೆ ಮಾರ್ಕಿಂಗ್ ಹಾಕಿವ. ಇಲ್ಲಿ ಕೂಡ ಸೇಮ್ 12ವರೆ ಮಾರ್ಕಿಂಗ್ ತಗೋಬೇಕು ಡೌನ್ಗೆ. ಇಲ್ಲಿ ಕೂಡ 12, ಇಲ್ಲಿಂದ ಇಲ್ಲಿಗೆ 12ವರೆ ಮಾರ್ಕಿಂಗ್ ತಗೋಬೇಕು. ಲೈನ್ ಡ್ರಾ ಮಾಡೋಣ ಈ ತರ.
ಇದು ಇಲ್ಲಿಂದ ಸ್ಕೇಲ್ ತಗೊಂಡು ಈ ತರ ಒಂದು ಡ್ರಾ ಮಾಡ್ಕೊಂಡು, ಆಮೇಲೆ ಇಕ್ಕಳಿಂದ ಈ ಕಡೆ ನಮ್ಗೆ ಎಷ್ಟು ಬೇಕು, ಒಂದು ನಾನು 2.5 ಇಂಚ್ ಇಲ್ಲಿ ಮಾರ್ಕಿಂಗ್ ಆಗ್ತಾ ಇದೀನಿ. ಓಕೆನಾ, ಇದು ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಮಾರ್ಕಿಂಗ್ ಹಾಕಿದ್ದೇನೆ. ಇವಾಗ ಈ ಸ್ಕೇಲ್ ತಗೊಂಡು ಇದನ್ನ, ಸ್ಕೇಲ್ ಇಲ್ಲ ಅಂದ್ರೆ ನೀವು ಕೈಲಿಂದ ಹಿಂಗ್ ಹಾಕೋಬಹುದು. ನಾನು ಇಲ್ಲಿಗೆ ಮಾರ್ಕಿಂಗ್ ಹಾಕಿರೋದು, ಇಲ್ಲಿ ಇದು ಎಕ್ಸ್ಟ್ರಾ ಕಟಿಂಗ್ ಅಲ್ಲಿ ರಿಮೂವ್ ಮಾಡ್ತೀನಿ. ಇವಾಗ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ನಾನು ಹಿಪ್ಪಿನಲ್ಲಿ 4ನೇ ಭಾಗ ತಗೊಂಡು 12.5 ಬಂತು. 50ರಲ್ಲಿ 4ನೇ ಭಾಗ 12.5. ಇಲ್ಲಿಂದ ಇಲ್ಲಿಗೆ 12.5 ಹಾಕಿದ್ದೀನಿ, ಮತ್ತೆ ಇಲ್ಲಿಂದ ಇಲ್ಲಿಗೆ 12.5 ಹಾಕಿದ್ದೀನಿ, ಇಲ್ಲಿಂದ ಇಲ್ಲಿಗೆ 2.5. ಓಕೆನಾ, ಇಲ್ಲಿ ಬರಿತಾ ಇದ್ದೀನಿ ನೋಡ್ರಿ, 12.5 ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 2.5. ಸರಿನಾ? ಎಷ್ಟು ಇದ್ರೆ ಕೂಡ ಅವರು ಹಿಪ್ ಸೈಜ್ ಮೆಜರ್ಮೆಂಟ್ ತಗೋಬೇಕಾದ್ರೆ ಒಂದ್ಸರಿ ನೋಡ್ರಿ, ಹಿಪ್ಪು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮ್ಗೆ. ನಾನು ನಿಂತ್ಕೊಂಡಿದ್ನಲ್ಲ, ಹಿಪ್ಪು ಅಂದ್ರೆ ಈ ತರ ಇಲ್ಲಿ ತಗೋಬೇಕು ಮೆಜರ್ಮೆಂಟ್. ಇದು ಎಷ್ಟಿದ್ರೆ ಅಷ್ಟು, ಒಂದು ದಪ್ಪ ಇದ್ದವ್ರಿಗೆ 3 ಇಂಚು, ಸಣ್ಣ ಇದ್ದವ್ರಿಗೆ 2 ಇಂಚು, ಈ ತರ ಎಕ್ಸ್ಟ್ರಾ ಮಾರ್ಕಿಂಗ್ ತಗೋಬೇಕು. ಇದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಈ ಟೇಪ್ ಈ ತರ ಇಟ್ಕೊಂಡು, ಈ ತರ ಇಲ್ಲಿಗೆ ಇಟ್ಬಿಟ್ಟು ಇದನ್ನ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಬೇಕು. ಇಲ್ಲಿ ಕರೆಕ್ಟಾಗಿ ಅರ್ಧ ತಗೊಂಡು ಇಲ್ಲಿ ಒಂದು ಮಾರ್ಕ್. ಇವಾಗ ಇಲ್ಲಿಂದ ಸೀದಾ ಸ್ಕೇಲ್ ತಗೊಂಡು ಈ ತರ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಬೇಕು ಸೀದಾ. ಓಕೆನಾ, ಆಮೇಲೆ ಇವರು ಬಾಟಮ್ ಎಷ್ಟಿದೆ ನಮ್ಗೆ 14 ಇಂಚ್ ಇದೆ. 14ದಲ್ಲಿ 3.5, 14ದಲ್ಲಿ 4ನೇ ಭಾಗ 3.5, ಇಲ್ಲಿ ಕೂಡ 3.5. ಅಂದ್ರೆ ಎಷ್ಟಿದ್ರೆ ಅಷ್ಟು 4ನೇ ಭಾಗ ನಾವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 3ನೇ ಭಾಗ 4ನೇ ಭಾಗ 3.5 ಬಂದಿದೆ ನನ್ಗೆ. ಇಲ್ಲಿ 3.5, ಇಲ್ಲಿ 3.5, ಅಂದ್ರೆ 7 14 ಇಂಚ್ ಆಯ್ತಲ್ಲ. ಇಲ್ಲಿ 3.5, ಇಲ್ಲಿ 3.5, 7 ಪ್ಲಸ್ ಇನ್ನೊಂದು 7 14 ಇಂಚ್. ಓಕೆ, ಇದಾಯ್ತು. ಕೆಲವೊಂದ್ ಜನ ಬೆಂಡ್ ಸ್ಕೇಲ್ ಯೂಸ್ ಮಾಡ್ತಾರೆ, ನಮ್ಮ ಹತ್ರ ಇಲ್ಲ ಅಂದ್ರೆ ಕೂಡ ಪ್ರಾಬ್ಲಮ್ ಇಲ್ಲ. ಈ ತರ ಇಲ್ಲಿ ಟೇಪ್ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಈ ತರ ಮಾರ್ಕ್ ನೋಡ್ಕೊಂಡು ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೆ ಮಾರ್ಕಿಂಗ್ ಚಾಕ್ ತಗೊಂಡು ಈ ತರ ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿವರೆಗೂ. ಒಂದ್ ವೇಳೆ ಬೆಂಡ್ ಸ್ಕೇಲ್ ಇದ್ರೆ ಕೂಡ ಈ ತರ ಸ್ಕೇಲ್ ಮಾರ್ಕಿಂಗ್ ಹಾಕಬಹುದು, ಬಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಟೇಪ್ ತಗೊಂಡು ಕೂಡ ಈ ತರ ಮಾರ್ಕಿಂಗ್ ಹಾಕಬಹುದು. ನಮ್ ಕಡೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಈ ಕಾರ್ನರ್ಗೆ ಇದೊಂಥರ ಮಾರ್ಕಿಂಗ್ ಹಾಕಬೇಕು ಇಲ್ಲಿ. ಇವಾಗ ಏನ್ ಮಾಡ್ಬೇಕು, ನಾವ್ ಇದನ್ನ ಕಟಿಂಗ್ ಮಾಡ್ಬೇಕು. ಓಕೆ, ಇವಾಗ ಕಟಿಂಗ್, ಇದು ಎಕ್ಸ್ಟ್ರಾ ಕಟಿಂಗ್ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದನ್ನ ಸ್ವಲ್ಪ ಹೆಚ್ಚ ಕಡಿಮೆ ಸ್ವಲ್ಪ ರಿಮೂವ್ ಮಾಡ್ತೀನಿ. ಓಕೆ, ಇದಾದ್ಮೇಲೆ ಈ ಪೋರ್ಷನ್ ಇಲ್ಲಿವರೆಗೆ ಕಟ್ ಮಾಡ್ತೀನಿ ನಾನು. ಟೋಟಲ್ ಮಾರ್ಕಿಂಗ್ ಮೇಲೆ ಕಟಿಂಗ್ ನ ಮಾಡ್ಬೇಕು. ಇಲ್ಲಿ ಒಂದು ಮಾರ್ಕಿಂಗ್ ನ ಈ ತರ ಇಡ್ತೀನಿ, ಯಾಕಂದ್ರೆ ಇಲ್ಲಿ ಫೋಲ್ಡಿಂಗ್ ಅನ್ನೋದು. ಸೇಮ್ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಪೋರ್ಷನ್ ಅಲ್ಲಿ ನಾವು ಫ್ರಂಟ್ ಅಲ್ಲಿ ಒಂದು ಡಾಟ್ ಹಾಕ್ಬೇಕು. ಫ್ರಂಟ್ ಅಲ್ಲಿ ಬೆಲ್ಟ್, ಬ್ಯಾಕ್ ಅಲ್ಲಿ ಎಲಾಸ್ಟಿಕ್. ಇದಕ್ಕೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಇದಕ್ಕೊಂದು ಡಾಟ್ ಹಾಕ್ತೀನಿ. ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ತಗೊಂಡ್ಬಿಟ್ಟು ಇಲ್ಲಿ ಡಾಟ್ ಮಾರ್ಕಿಂಗ್ ಹಾಕ್ಬೇಕು ನಾವು. ಮತ್ ಇಲ್ಲಿಗೆ ಮಾರ್ಕಿಂಗ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಅರ್ಧ ಮಾಡ್ಕೊಂಡು ಮಾರ್ಕಿಂಗ್ ಹಾಕಿ, ಇಲ್ಲಿಂದ ಒಂದು 5 ಇಂಚಿಗೆ ಒಂದು ಡಾಟ್, ಇಲ್ಲಿಂದ ಸೇದಾ ಒಂದು ಮಾರ್ಕ್ ಹಾಕಿ, ಮೇಲೆ 1 ಇಂಚು, ಈ ಕಡೆ 1 ಇಂಚು, ಈ ತರ ಒಂದು ಡಾಟ್ ಮಾರ್ಕಿಂಗ್ ನ ಹಾಕೋಬೇಕಾಗುತ್ತೆ. ಇದು ಫ್ರಂಟ್ ಪಾರ್ಟ್ ಅಲ್ಲಿ ಇದು ಮಾರ್ಕಿಂಗ್ ಬರುತ್ತೆ. ಈ ತರ ಮಾರ್ಕಿಂಗ್ ಹಾಕಿದ್ಮೇಲೆ ಇದನ್ನ ನೋಡಿ ಕಟಿಂಗ್ ಮಾಡಿದಿವಲ್ಲ, ಇಲ್ಲಿ ಇದು ಕಟಿಂಗ್ ಆದ್ಮೇಲೆ ಈ ಕಡೆ ಕೂಡ ಸೇಮ್ ಕಟಿಂಗ್ ನ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಕಟಿಂಗ್, ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ಮಾತಿದ್ದು ಟೋಟಲ್ ನಿಮ್ಗೆ.
ಬ್ಯಾಕ್ ಪಾರ್ಟ್ ಕಟಿಂಗ್ ಯಾವ್ದು ಅನ್ನೋದು ಕೂಡ ತೋರಿಸ್ತೀನಿ ಇವಾಗ. ಇದ್ರಲ್ಲಿ ಇಷ್ಟೇ ಕಟಿಂಗ್ ಆಗೋದು, ಇನ್ನು ಬೆಲ್ಟ್ ಕೂಡ ಕಟಿಂಗ್ ಮಾಡ್ಕೋಬೇಕಾದದ್ದು ಕೂಡ ತೋರಿಸ್ತೀನಿ. ಇಲ್ಲಿ ಇವೆರಡು ಮಾರ್ಕಿಂಗ್ ನ ಈ ತರ ಇಟ್ಕೊಂಡು ಇಲ್ಲಿ ನಾವು ಒಂದು ಮಾರ್ಕ್ ಇಟ್ಕೋಬೇಕು, ಯಾಕಂದ್ರೆ ನಮ್ಗೆ ಇಲ್ಲಿಗೆ ಡಾಟ್ಸ್ ಅನ್ನೋದು ಗೊತ್ತಾಗುತ್ತೆ. ಇದು ಫ್ರಂಟ್ ಪಾರ್ಟ್ ಕಟಿಂಗು. ಇದು ಪಕ್ಕದಲ್ಲಿ ತಗೊಂಡು ಈ ಮಿಕ್ಕಿರೋ ಪೀಸ್ ನ ಈ ಕಡೆ ತಗೊಳ್ಳೋಣ. ನೀವ್ ಯಾವ ತರ ಹಾಕೋದ್ರೂ ತೊಂದ್ರೆ ಇಲ್ಲ, ಈ ತರ ಹಾಕೋಬಹುದು. ಇಲ್ಲಿ ಕ್ಲೋಸ್ ಇದ್ರೂ ಪ್ರಾಬ್ಲಮ್ ಇಲ್ಲ, ಆಪೋಸಿಟ್. ಯಾಕಂದ್ರೆ ಇದು 4 ಪೀಸ್ ಆಗುತ್ತಲ್ಲ, ನಮ್ಗೆ ಎಕ್ಕಡೆ ಏನಿದ್ರೂ ಪ್ರಾಬ್ಲಮ್ ಇಲ್ಲ. ಈ ತರ ಹಾಕೊಂಡ್ಬಿಟ್ಟು ಇದನ್ನ ಸೇಮ್ ಇದ್ರ ಮೇಲೆ ಈ ತರ ಇಟ್ಕೋಬೇಕು. ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡಿದ್ವಲ್ಲ, ಅದನ್ನ ಸೇಮ್ ಇದ್ರ ಮೇಲೆ ಇದೇ ತರ ಕ್ಲಾತ್ ನ ಇಟ್ಕೊಂಡು, ಈ ಸೈಡ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಕಟಿಂಗ್ ಏನೂ ಆಗಲ್ಲ, ಈ ಸೈಡ್ ಅಲ್ಲಿ ಮಾತ್ರ ಎಕ್ಸ್ಟ್ರಾ ಕಟಿಂಗ್ ಬರುತ್ತೆ, ಸರಿನಾ? ಈ ಸೈಡ್ ಅಲ್ಲಿ ಸೇಮ್ ಇದೇ ತರನೇ ಕಟಿಂಗ್ ನ ಮಾಡ್ಬೇಕಿತ್ತು. ಇವಾಗ ಈ ಸೈಡ್ ನ ಕಟಿಂಗ್ ನ ಮಾಡಿ ರಿಮೂವ್ ಮಾಡೋಣ. ಈ ಸೈಡ್ ಟೋಟಲ್ ನಮ್ಗೆ ಏನಿದೆಯೋ ಸೇಮ್ ಅದೇ ತರನೇ ಬರ್ಬೇಕು. ಈ ಕಡೆ ಮಾತ್ರ ನಾವು ಜಾಸ್ತಿ ತಗೋಬೇಕಾಗುತ್ತೆ. ಇದರಲ್ಲಿ 2-3 ಕಟಿಂಗ್ಸ್ ಇದಾವೆ. ಒಂದು ಸೆಮಿ ಪ್ಲಾಜೋ ಇದೆ, ಒಂದು ನಾರ್ಮಲ್ ಟ್ರೌಸರ್ ಇದೆ, ಅಂದ್ರೆ ಫುಲ್ ಟೈಟ್ ಟ್ರೌಸರ್ ಇದೆ, ಮತ್ತೆ ಫುಲ್ ಪ್ಲಾಜೋ ಇದೆ. ಇದರಲ್ಲಿ ಅಂದ್ರೆ ಕಟಿಂಗ್ ಡಿಫ್ರೆಂಟ್ ಕಟಿಂಗ್ಸ್ ಇದಾವೆ. ಬಟ್ ನಾನ್ ನಿಮ್ಗೆ ಸೆಮಿ ಪ್ಲಾಜೋ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಪೋರ್ಷನ್ ಅಲ್ಲಿ ನಾವು ಒಂದು ಮಾರ್ಕಿಂಗ್ ಇಟ್ಕೋಬೇಕು ಇಲ್ಲಿ, ಯಾಕಂದ್ರೆ ಇಲ್ಲಿ ನಮ್ಗೆ ಫೋಲ್ಡಿಂಗ್ ಅಂತ ಗೊತ್ತಾಗುತ್ತಲ್ಲ. ಇವಾಗ ಈ ತರ ಫುಲ್ ಈ ಸೈಡ್ ಫುಲ್ ಆದ್ಮೇಲೆ ಈ ಸೈಡ್ಗೆ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚು ನಾವು ಮಾರ್ಜಿನ್ ನ ಎಕ್ಸ್ಟ್ರಾ ತಗೋಬೇಕು, 2 ಇಂಚಸ್. ಓಕೆ, ಇಲ್ಲಿ ಮಾತ್ರ 2.5 ಇಂಚು. ಈ ಪೋರ್ಷನ್ ಏನಿದೆಯಲ್ಲ, ಇಲ್ಲಿ 2.5 ಇಂಚು ಮಾರ್ಕಿಂಗ್. ಯಾಕಂದ್ರೆ ಫ್ರಂಟ್ ಪಾರ್ಟ್ಗೆ ಅಷ್ಟೇ ಹಾಕಿವಲ್ಲ ನಾವು, ಇಲ್ಲಿ ಕೂಡ ಸೇಮ್ ಅದೇ ತರ ಹಾಕ್ಬೇಕು. ಹಾಕ್ಬಿಟ್ಟು ಇಲ್ಲಿ ಸ್ಕೇಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಒಂದ್ ಮಾರ್ಕ್ ನ ಈ ತರ, ಯಾಕಂದ್ರೆ ನಾವು ಕೂತ್ಕೋಬೇಕಾದ್ರೆ ಎದ್ದೇಳ್ಬೇಕಾದ್ರೆ ಸ್ವಲ್ಪ ಬ್ಯಾಕ್ ಪಾರ್ಟ್ ಎಳ್ಕೊಂಡಂಗ ಆಗುತ್ತೆ. ಆ ಪ್ರಾಬ್ಲಮ್ ಬರ್ಲಾರ್ದಂಗ ಇದ್ರಲ್ಲಿ ಸ್ವಲ್ಪ ಕಟಿಂಗ್ ನ ಚೇಂಜಸ್ ಇರುತ್ತೆ. 2.5 ಆಯ್ತಲ್ಲ ಈ ಕಡೆ. ಆಮೇಲೆ ಸ್ಕೇಲ್ ತಗೊಂಡು ಇದನ್ನ ರೌಂಡ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ 2.5 ಆಯ್ತಲ್ಲ, ಇದು ತಂದು ಅಲ್ಲಿ ಇದಕ್ಕ ಮ್ಯಾಚ್ ಮಾಡ್ಬೇಕಾಗುತ್ತೆ ನೋಡ್ರಿ. ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡ್ಬೇಕು. ಇಲ್ಲಿ 2 ಇಂಚು, ಇಲ್ಲಿ 2.5 ಇಂಚು ತಗೊಂಡೆ. ಯಾಕಂದ್ರೆ ಇದು ತಾಯಿ ಜಾಗ, ಅಂದ್ರೆ ತೊಡೆ ಜಾಗ, ಕೂತ್ಕೋಬೇಕಾದ್ರೆ ಎದ್ದಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಲೂಸ್ ಇರ್ಬೇಕು. ಇಲ್ಲಿ ಕಾಲಿನ ಜಾಗ, ಇಲ್ಲಿ ಕಾಲಲ್ಲಿ ಸ್ವಲ್ಪ ಟೈಟ್ ಬರುತ್ತೆ. ಹೋಗ್ತಾ ಹೋಗ್ತಾ ಕ್ರಾಸ್ ಇದಕ್ಕ ಮ್ಯಾಚ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಮೇನ್ ಅಂದ್ರೆ ನಮ್ಗೆ ಇಲ್ಲಿ ನೋಡ್ರಿ, ಈ ಮೇಲಿನ ಪೊಸಿಷನ್ ಅಲ್ಲಿ 1 ಇಂಚು ಇದ್ರಕ್ಕಿಂತ, ಅಂದ್ರೆ ಇದು ಸಮವಾಗಿ ಒಂದು ನಾವು ಮಾರ್ಕ್ ಹಾಕೋಣ ತರ ಹಾಕಿ, ಇಲ್ಲಿ 1.5 ಇಂಚು ನಾನು ಎಕ್ಸ್ಟ್ರಾ ತಗೊಂತಾ ಇದ್ದೀನಿ. 1.5 ಅಂದ್ರೆ 1 ತಗೊಂಡ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಬರುತ್ತೆ, 1.5 ತಗೊಂಡ್ರೆ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೆ ಇಲ್ಲಿ 1.5 ಇಂಚಿಗೆ ಮಾರ್ಕಿಂಗ್ ಆಗ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಪೋರ್ಷನ್ ಜಾಸ್ತಿ ಬರ್ಬೇಕು, ಬ್ಯಾಕ್ ಪೋರ್ಷನ್ ಸ್ವಲ್ಪ ಜಾಸ್ತಿ ಇರ್ಬೇಕು. ಅವಾಗ ನಾವು ಕೆಳಗ್ ಕೂತ್ಕೊಂಡ್ರೆ ಕೂಡ ಕಂಫರ್ಟ್ ಆಗಿ ಇರುತ್ತೆ. ಇಲ್ಲಾಂದ್ರೆ ಕೆಳಗ್ ಕೂತ್ಕೊಂಡ್ರೆ ಅದನ್ನ ಇದು ಪ್ಲೇಸ್ ಅಲ್ಲಿ ಸ್ವಲ್ಪ ಬ್ಯಾಕ್ ಸೈಡ್ ಎಳ್ಕೊಂಡಂಗ ಆಗುತ್ತೆ. ಆ ಪ್ರಾಬ್ಲಮ್ ಇದರಲ್ಲಿ ಬರಲ್ಲ. ಸೊ ಈ ತರ ಕಟಿಂಗ್ ನ ಮಾಡ್ಕೋಬೇಕಾಗುತ್ತೆ. ಇವಾಗ ಸೇಮ್ ಮಾರ್ಕಿಂಗ್ ನ ಕಟಿಂಗ್ ಮಾಡೋಣ. ಇದು ಕಟಿಂಗ್ ಆದ್ಮೇಲೆ ಪೀಸ್ ನೋಡ್ರಿ, ಬ್ಯಾಕ್ ಪಾರ್ಟ್ ಕಟ್ ಮಾಡಿಬಿಟ್ಟಿದ್ದೀನಿ ನಾನು. ಇದು ಫ್ರಂಟ್ ಪಾರ್ಟ್. ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ನಾನು ತೋರಿಸಿದಂಗ ವಿಡಿಯೋದಲ್ಲಿ ಆ ತರನೇ ಕಟಿಂಗ್ ಮಾಡ್ಕೋಬೇಕು. ಆ ಕಟಿಂಗ್ ವಿಡಿಯೋ ಸ್ಕಿಪ್ ಆಯ್ತು, ಕಟಿಂಗ್ ತೋರ್ಸಕ್ ಆಗ್ಲಿಲ್ಲ. ಬಟ್ ಕಟಿಂಗ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಇದಾದ್ಮೇಲೆ ಈಗ ಬೆಲ್ಟ್ ಹೆಂಗ್ ಕಟ್ ಮಾಡ್ಕೋಬೇಕನ್ನ ತೋರಿಸ್ತೀನಿ ನಾನು. ಬೆಲ್ಟ್ ಅಂದ್ರೆ ಕ್ಯಾನ್ವಾಸ್ ಅಂತ ಕಟಿಂಗ್ ಮಾಡ್ಕೋಬೇಕು, ಎಲಾಸ್ಟಿಕ್ ಕೂಡ ಕಟ್ ಮಾಡ್ಬೇಕಿದೆ. ಇದರಲ್ಲಿ ನಮ್ಗೆ ಹಿಪ್ ಎಷ್ಟಿದೆ, ಹಿಪ್ ನೋಡ್ಕೊಳ್ಳೋಣ ಫಸ್ಟ್. ಎಷ್ಟು ನಮ್ಗೆ ಬಂದ್ಬಿಟ್ಟು 36 ಇಂಚ್ ಇದೆ. 36ಗೆ ನಾನು ಇದರಲ್ಲಿ ಇದು ಫ್ರಂಟ್ ಪಾರ್ಟ್ ಎಷ್ಟು ಕಟ್ ಮಾಡಿ ನಾನು ಚೆಕ್ ಮಾಡ್ಕೊಳ್ಳೋಣ. ಇದ್ ನೋಡ್ರಿ, ಇದು ಎಷ್ಟಿದೆಯೋ ಫ್ರಂಟ್ ಪಾರ್ಟ್, ಇದನ್ನು ತಗೊಂಡು ಇದರ ಮೇಲೆ ಇಟ್ಕೊಂಡು ಇದನ್ನ ಮಾರ್ಕಿಂಗ್, ಯಾಕಂದ್ರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದೇ ಬರ್ಬೇಕು. ನಾವು ಡಾಟ್ಸ್ ಹಾಕ್ತಿವಲ್ಲ, ಪೆನ್ನು ಬರ್ತಾ ಇಲ್ಲ, ಇದ್ರ ಮೇಲೆ ಸ್ವಲ್ಪ ಚಿಕ್ಕದು. ಇದು ಫ್ರಂಟ್ ಪಾರ್ಟ್ಗೆ ಡಬಲ್ ಬರ್ಬೇಕು ಇದು ನಮ್ಗೆ. ಈ ತರ ಫೋಲ್ಡ್ ಮಾಡ್ಕೊಂಡು ಈ ತರ ಫೋಲ್ಡ್ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ಚಿಕ್ಕದು, ಯಾಕಂದ್ರೆ ಇಲ್ಲಿ ಡಾಟ್ಸ್ ಹಾಕ್ತಿವಲ್ಲ, ಇದ್ರ ಮೇಲೆ ಸ್ವಲ್ಪ ಚಿಕ್ಕದು ತಗೊಂಡು ನಡೀತೆ. ನಾನು ಇಷ್ಟು ತಗೊಂತಾ ಇದ್ದೀನಿ. ಇಷ್ಟು ತಗೊಂಡು ನನ್ಗೆ 1.25 ಇಂಚು ಈ ಎಲಾಸ್ಟಿಕ್ ಬರುತ್ತೆ.
1 ಕಾಲು ಇಂಚ್ ಎಲಾಸ್ಟಿಕ್ ಬರುತ್ತೆ. ಇದು ಈ ತರ ಒಂದು ಮಾರ್ಕಿಂಗ್ ಹಾಕೊಂಡು ಕಟ್ ಮಾಡೋಣ. ಆಮೇಲೆ ಇದನ್ನ ಸರಿ ಮಾಡ್ಕೊಳ್ಳೋಣ. ಈ ತರ ಇದು ಎಲಾಸ್ಟಿಕ್ ಅಲ್ವಾ, ಇದೇ ಮೆಜರ್ಮೆಂಟ್ ಗೆ ಇದು ಕಟಿಂಗ್ ಆಗ್ಬೇಕು. ಸೇಮ್ ಈ ತರ ಮಾರ್ಕ್ಸ್ ಹಾಕೊಂಡು ನಾವು ಕಟಿಂಗ್ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟಿಗೆ ಎಲಾಸ್ಟಿಕ್, ಬ್ಯಾಕ್ ಪಾರ್ಟಿಗೆ ಎಲಾಸ್ಟಿಕ್, ಫ್ರಂಟ್ ಪಾರ್ಟಿಗೆ ನಮ್ಗೆ ಬೆಲ್ಟ್ ಬರುತ್ತೆ. ಸೊ ಇದು ಎಷ್ಟಿದೆಯೋ ಬ್ಯಾಕ್ ಪಾರ್ಟ್ ಎಲಾಸ್ಟಿಕ್ ಎಷ್ಟಿದೆ ಫ್ರಂಟ್ ಪಾರ್ಟ್ ಕ್ಯಾನ್ವಾಸ್ ನ ಅಷ್ಟೇ ಬರ್ಬೇಕು. ಅದ್ರ ಮಾರ್ಕಿಂಗ್ ಹಾಕೊಂಡು ಈ ತರ ಕಟಿಂಗ್ ನ ಮಾಡ್ಕೊಂಡು ಇಟ್ಕೊಂಡು ಸ್ಟಿಚಿಂಗ್ ಅಲ್ಲಿ ನಾನು ಈ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದು. ಇದು ಬೆಲ್ಟ್ ಕಟಿಂಗ್ ಆಯ್ತು. ಇದು ಎಲಾಸ್ಟಿಕ್, ಇದು ಬೆಲ್ಟ್, ಸರಿನಾ? ಇದು ಪೈಜಾಮ ಕಟಿಂಗು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ನಿಮ್ಗೆ ಆದ್ರೆ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತೀನಿ ನಾನು. ಇವಾಗ ಕಟಿಂಗ್ ವಿಡಿಯೋ ತೋರಿಸ್ತೀನಲ್ಲ, ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.